ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಡಿಸೆಂಬರ್ 27, 28 KPCL ರೀ ಎಕ್ಸಾಮ್ ಕನ್ಫರ್ಮ್ ಇದೆ. ಸೊ 27th ಅಸಿಸ್ಟೆಂಟ್ ಇಂಜಿನಿಯರ್ದು, 28th ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಇನ್ನೊಂದು ಕನ್ಫ್ಯೂಷನ್ ಇತ್ತು, 28th BL EAT ಎಕ್ಸಾಮ್ ಹಾಗೂ KPCL ರೀ ಎಕ್ಸಾಮ್ ಒಂದೇ ದಿನ ಇರೋ ಕಾರಣದಿಂದ ಕ್ಲಾಶಸ್ ಇತ್ತು, ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇದೆ ಅಂತೇಳಿ ಕನ್ಫ್ಯೂಷನಲ್ಲಿದ್ದಿರಿ. ಸೊ ಇದೀಗ ಅದು ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ. ಸೊ 28th JEE ಎಕ್ಸಾಮ್ ನಡೆಯೋದು ಗ್ಯಾರಂಟಿ ಇದೆ, 27th AE ಎಕ್ಸಾಮ್ ಏನು ನಡೆಯೋದಿದೆ ಅದನ್ನು ಗ್ಯಾರಂಟಿ ಇದೆ. ಸೊ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಹೋಗಿ, ಯಾವುದೇ ಕಾರಣಕ್ಕೂ ಇನ್ನು ಎಕ್ಸಾಮು ಪೋಸ್ಟ್ಪೋನ್ ಆಗೋ ಸಾಧ್ಯತೆಗಳಿಲ್ಲ. ಸೊ ಇನ್ನೂ ಕೆಲವು ಡೌಟ್ಸ್ ಇತ್ತು ಕೋರ್ಟಲ್ಲಿ ಇರುವಂಥ ಕೇಸಸ್ ಬಗ್ಗೆ. ಸೊ ಕೋರ್ಟಲ್ಲಿರುವಂಥ ಎಲ್ಲ ಕೇಸಸ್ಸು ಕ್ಲಿಯರ್ ಆಗೋಗಿದೆ, ಎಲ್ಲ ಕೇಸಸ್ಸು ಡಿಸ್ಮಿಸ್ ಆಗೋಗಿದೆ, ಇನ್ನು ಯಾವುದೇ ಥರದ ಕೇಸಸ್ಸು ಪೆಂಡಿಂಗ್ ಇಲ್ಲ. ಸೊ ಯಾವುದಾದ್ರೂ ಆಸ್ಪಿರೆಂಟು ಕೋರ್ಟಲ್ಲಿ ಕೇಸ್ ಇದೆ, ಎಕ್ಸಾಮ್ ರೀ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬೋದು ಅಥವಾ ಎಕ್ಸಾಮೇ ಕ್ಯಾನ್ಸಲ್ ಆಗ್ಬೋದು, ಈ ಥರ ಏನಾದರೂ ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡ್ತಾಯಿದ್ರೆ ಸೊ ಆ ಇನ್ಫಾರ್ಮೇಷನಿಂದೆಲ್ಲ ದೂರ ಆಗಿ, ಯಾಕಂದರೆ ರೀ ಎಕ್ಸಾಮ್ ಕನ್ಫರ್ಮ್ ಇದೆ 27th 28th ಡಿಸೆಂಬರ್. ಸೊ ಈ 2 ದಿನ ನಿಮಗೆ ರೀ ಎಕ್ಸಾಮ್ ಆಗೋದು ಗ್ಯಾರಂಟಿ ಇದೆ. ಸೊ ಕೋರ್ಟಲ್ಲಿ ಯಾವುದೇ ಥರದ ಕೇಸಸ್ಸು ಬಾಕಿ ಇಲ್ಲ, ಅದಾಗಿ ನಂತರ KEA ಕಡೆಯಿಂದನೂ ಯಾವುದೇ ಥರದ ಕನ್ಫ್ಯೂಷನ್ ಇಲ್ಲ. ಸೊ ಈ BL EAT ಒಂದು ಕನ್ಫ್ಯೂಷನ್ ಇತ್ತು, ಅದನ್ನು ಕ್ಲಿಯರ್ ಆಗಿದೆ. BL EAT ಎಕ್ಸಾಮ್ದು ಅವರು ತಲೆ ಕೆಡಿಸ್ಕೊಂಡಿಲ್ಲ. ಆ ದಿನ 28ನೇ ತಾರೀಕು ದಿನ KPCL JEE ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ BL EATಗೂ ಹಾಕಿದರೆ KPCL ರೀ ಎಕ್ಸಾಮ್ಗೂ ಅಪ್ಲೈ ಮಾಡಿದ್ದೀರಾ, ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಅಟೆಂಡ್ ಮಾಡೋದಕ್ಕೆ ನೀವು ಡಿಸಿಷನ್ ತೊಗೊಳ್ಳಿ. ಸೊ ಯಾಕಂದರೆ ಎರಡನ್ನೂ ಒಟ್ಟಿಗೆ ಒಂದೇ ದಿನವೇ ಬಂದಿದೆ. ಸೊ ಈಗ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, KPCL ಅವರು ಅಥವಾ KEAದವರು, KPCL ಅವರು ಅಂದರೆ ತಪ್ಪಾಗುತ್ತೆ, KEAದವರು ಅಫಿಷಿಯಲ್ ಆಗಿ ಸಿಲೆಬಸ್ನ ಕನ್ಫರ್ಮ್ ಮಾಡಿದ್ದಾರೆ. ಸೊ AE JEE ಹಾಗೂ ಇನ್ನಿತರ ಎಲ್ಲ ಎಕ್ಸಾಮ್ಗಳದ್ದು ಇನ್ನಿತರ ಎಲ್ಲ ಏನಂತೀರ ಜೂನಿಯರ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಹಾಗೂ EC ಮತ್ತು ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ ಎಲ್ಲ ಬ್ರಾಂಚಸ್ಸಿನ ಒಂದು ಸಿಲೆಬಸ್ ಕಾಪಿನ KE ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ. ಸೊ ನೀವು KE ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿದ್ರೆ ನಿಮಗಲ್ಲಿ ಇದು ಏನಂತಾರೆ KPCLನ ಒಂದು ಸಿಲೆಬಸ್ ಕಾಪಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬೋದು, ನಿಮ್ಮ ಒಂದು ಪೋಸ್ಟ್ಗೆ ಏನು ಸಿಲೆಬಸ್ ಇದೆ ಅಂತಂತೇಳಿ. ಸೊ ನಾನು ಒಂದು ಸಲ ನನ್ನ ವೀಡಿಯೋದಲ್ಲಿ ನಿಮಗೆ ಸಿಲೆಬಸ್ ಏನಿದೆ ಅಂತಂತೇಳಿ ತೋರಿಸ್ಕೊಡ್ತಾ ಹೋಗ್ತೀನಿ. ಒಂದೊಂದು ವೀಡಿಯೋದಲ್ಲಿ ಎರಡೆರಡು ತೋರಿಸ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಕಲ್ದು ತೊಗೊಂಡ್ರೆ JEE AE ಒಂದೇ ವೀಡಿಯೋದಲ್ಲಿ, ಮೆಕ್ಯಾನಿಕಲ್ದು ತೊಗೊಂಡ್ರೆ JEE AE ಒಂದೇ ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡಿರುವೆ. ಅದೇ ರೀತಿಯಲ್ಲಿ EC ಸಪ್ರೇಟು ಮತ್ತು ಸಿವಿಲ್ದು ಸಪ್ರೇಟ್ ಇದೆ, ಹಾಗೂ ಕೆಮಿಸ್ಟ್ರಿ ಕೆಮಿಕಲ್ ಸೂಪರ್ವೈಸರ್ದು ಸಪ್ರೇಟಾಗಿ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿರ್ತೀನಿ. ಸೊ ನಿಮಗೆ ಈ ಸಿಲೆಬಸ್ ಇನ್ನೂ ಒಂದು 10 ದಿನ ಇದ್ದಾಗ ನಿಮಗೆ ಕೊಟ್ಟಿದ್ದಾರೆ. ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಏನು ಪ್ರಿಪೇರ್ ಆಗಬೇಕು ಏನು ಪ್ರಿಪೇರ್ ಆಗಬಾರ್ದು ಅಂತೇಳಿ. ಸೊ ಅದು ನೀವು ಡಿಸೈಡ್ ಮಾಡಿ ಯಾವುದು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಯಾವುದಕ್ಕೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡಬೇಕಂತೇಳಿ. ಮಾರ್ಕ್ಸ್ ಯಾವುದಕ್ಕೆ ಇರುತ್ತಲ್ಲ ಅದು ಫಸ್ಟ್ ಪ್ರಿಫರೆನ್ಸ್ ಕೊಡಿ. ನನ್ನ ಸಜೆಷನ್ ಆದರೆ ಯಾವುದು ಕಮ್ಮಿ ಮಾರ್ಕ್ಸ್ ಇರುತ್ತೋ ಅದು ಲಾಸ್ಟಲ್ಲಿ ಪ್ರಿಫರ್ ಮಾಡ್ಕೊಳ್ತಾ ಹೋಗಿ. ಸೊ ಈಗ ಸಿಲೆಬಸ್ ಕಡೆಗೆ ಒಂದು ಸಲ ಗಮನ ಹರಿಸೋಣ. ಸೊ ಇಲ್ಲಿ ನಾನೇನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ನಮ್ಮ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸು ಒಂದು ಬ್ರಾಂಚಿನ ಒಂದು JEE ಸಿಲೆಬಸ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದ್ರ ಮೇಲ್ಗಡೆ ಬರೆದಿದ್ದಾರೆ ನೋಡಿ, ಮೆನ್ಷನ್ ಮಾಡಿದ್ದಾರೆ. ಸೊ JEE ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸಿನ ಒಂದು ಸಿಲೆಬಸ್ ಇದು. ಸೊ ಸಿಲೆಬಸ್ ಫಾರ್ JEE ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿತ್ ದಿ ಎಫೆಕ್ಟ್ ಆಫ್ 2010 and 11. ಸೊ KEAದವರು ರೀಸೆಂಟಾಗಿ ಏನು ಕೊಟ್ಟಿದ್ರು 2010 ಸಿಲೆಬಸ್ ಪ್ರಕಾರ ಅಂತೇಳಿ. ಸೊ ಆ ಒಂದು ಸಿಲೆಬಸ್ ಪ್ರಕಾರನೇ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲನೇ ಸಬ್ಜೆಕ್ಟ್ ನೋಡಿ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎರಡನೇ ಸಬ್ಜೆಕ್ಟ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಇದೆ, ಮೂರನೇದು ಎಲೆಕ್ಟ್ರಾನಿಕ್ಸ್ 1, ನಾಲ್ಕನೇದು ಎಲೆಕ್ಟ್ರಾನಿಕ್ಸ್ 2 ಅಂತಿದೆ. ಅದಾಗಿ ನಂತರ ಐದನೇದು ಎಲೆಕ್ಟ್ರಿಕಲ್ ಮಷಿನ್ಸ್, ಆರನೇದು ಎಲೆಕ್ಟ್ರಿಕಲ್ ಮಷಿನ್ಸ್ 1, 2. ಅದೇ ರೀತಿಯಲ್ಲಿ 7, 8 ನೋಡಿ ಕಮ್ಯುನಿಕೇಷನ್ಸ್ ಆ್ಯಂಡ್ ಕಂಪ್ಯೂಟರ್ ನೆಟ್ವರ್ಕ್, 8ನೇದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮೆಜರ್ಮೆಂಟು, 9ನೇದು ಎಲೆಕ್ಟ್ರಿಕಲ್ ಪವರ್ ಜನರೇಷನ್, 10ನೇದು ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ ನೀವು ಈ ಸಿಲೆಬಸ್ ಇನ್ ಕೇಸ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಗದಿದ್ದರೆ ಈ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಸಿಲೆಬಸ್ನ ಕ್ಲಿಯರಾಗಿ ನೋಡ್ಕೊಳ್ಳಿ. ಯಾಕಂದರೆ ನಿಮಗೆ ಸಿಲೆಬಸ್ ಪ್ರಕಾರ ಓದ್ಕೊಂಡ್ರೆ ನಿಮ್ಮ ಮೇಲೆ ಬರ್ಡನ್ ಕಮ್ಮಿ ಆಗ್ಬೋದು, ಅನ್ವಾಂಟೆಡ್ ಸಬ್ಜೆಕ್ಟ್ಸ್ ಅನ್ವಾಂಟೆಡ್ ಟಾಪಿಕ್ಸ್ನ ರಿಮೂವ್ ಮಾಡ್ಕೊಳ್ಬೋದು. ಸೊ ಸಿಲೆಬಸ್ಸಲ್ಲಿ ಏನಿದೆ ಅದನ್ನು ಕ್ಲಿಯರಾಗಿ ತಿಳ್ಕೊಂಡ್ರೆ ಈ ಸಿಲೆಬಸ್ ಮೇಲೇ ಅವ್ರು ಕ್ವಶನ್ಸ್ನ ಫ್ರೇಮ್ ಮಾಡ್ಕೊಳ್ತಾ ಹೋಗ್ತಾರೆ. ಅದಾಗಿ ನಂತರ 7ನೇ ಸಬ್ಜೆಕ್ಟ್ ನೋಡಿ ಕಮ್ಯುನಿಕೇಷನ್ ಕಂಪ್ಯೂಟರ್ ನೆಟ್ವರ್ಕು, 8ನೇದು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮೆಜರ್ಮೆಂಟ್, 9ನೇದು ಎಲೆಕ್ಟ್ರಿಕಲ್ ಪವರ್ ಜನರೇಷನ್, 10ನೇದು ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಅದಾಗಿ ನಂತರ 11ನೇದು ಪವರ್ ಎಲೆಕ್ಟ್ರಾನಿಕ್ಸು, 12ನೇದು ಎಸ್ಟಿಮೇಷನ್ ಆ್ಯಂಡ್ ಸ್ಪೆಸಿಫಿಕೇಷನ್, ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಅಲ್ಲ ಎಸ್ಟಿಮೇಷನ್ ಆ್ಯಂಡ್ ಸ್ಪೆಸಿಫಿಕೇಷನ್ ಇರುತ್ತೆ. ಅದಾಗಿ ನಂತರ 13ನೇದು ಸ್ವಿಚ್ ಗೇರ್ ಆ್ಯಂಡ್ ಪ್ರೊಟೆಕ್ಷನ್, 11ನೇದು ಇಂಡಸ್ಟ್ರಿಯಲ್ ಡ್ರೈವ್ಸ್ ಆ್ಯಂಡ್ ಕಂಟ್ರೋಲ್ಸ್, 15ನೇದು ಯುಟಿಲೈಸೇಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಇಷ್ಟು ಸಿಲೆಬಸ್ಸು JEE ಎಲೆಕ್ಟ್ರಿಕಲ್ಗಿರುತ್ತೆ. ಸೊ ಇದಕ್ಕೆ ಲಾಸ್ಟಲ್ಲಿ ಒಂದು ನೋಟ್ ಪಾಯಿಂಟ್ನ ಮೆನ್ಷನ್ ಮಾಡಿದರೆ ಮೈನ್ಯೂಟ್ ಸೈಜಲ್ಲಿ, ಮೈಕ್ರೋ ಸೈಜಲ್ಲಿ ನೋಡಿ. ಇಲ್ಲಿ ಫಾರ್ ಎ ಡೀಟೇಲ್ಡ್ ಸಿಲೆಬಸ್ಗಾಗಿ ಪ್ಲೀಸ್ ಸಿ ದಿ ನೋಟಿಫಿಕೇಶನ್ ಆಫ್ ದಿ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇನ್ ದಿಸ್ ರಿಗಾರ್ಡ್ ಅಂತ ಹೇಳಿದ್ದಾರೆ. ಸೊ ಡೀಟೇಲ್ಡ್ ಸಿಲೆಬಸ್ಗಾಗಿ DTE ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಸಿಲೆಬಸ್ ಅವೈಲೇಬಲ್ ಇರ್ಬೋದು. 2010 ಸಿಲೆಬಸ್ ಅದನ್ನು ನೀವು ಹುಡುಕಬೇಕಾಗುತ್ತೆ. ಇಲ್ಲ ಬ್ರೀಫಾಗಿ ನನಗೆ ಈ ಸಿಲೆಬಸ್ ನೋಡಿಕೊಂಡ್ರೆ ಸಾಕು ಅಂತಂದರೆ ಈ ಸಿಲೆಬಸ್ನ ನೀವು ನೋಡಿಕೊಂಡು ಪ್ರಿಪೇರ್ ಆಗ್ಬೋದು. ಸೊ ಈ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಸಿಲೆಬಸ್ನ ನೋಡಿಕೊಂಡು ಪ್ರಿಪೇರ್ ಆಗ್ತಾ ಹೋಗಿ. ಸೊ ಇದು ನಮ್ಮ JEE ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಿನ ಒಂದು ಸಿಲೆಬಸ್ಸು. ಈಗ ಒಂದು ಸಲ AE ಕಡೆಗೆ ನೋಡೋಣ.
ಇನ್ನು ಎ ಇ ಎಲೆಕ್ಟ್ರಿಕಲ್ ನೋಡೋದಾದರೆ ನೋಡಿ, ಇಲ್ಲಿ ಸಿಲೆಬಸ್ ಫಾರ್ ಎ ಇ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಎ ಇ ಟ್ರಿಪಲ್ ಇ ಬ್ರಾಂಚ್ದಾಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು 2010 ಆ್ಯಂಡ್ 2010 ಡಿ ಟಿ ಸಿಲೆಬಸ್ ಪ್ರಕಾರ, ವಿ ಟಿ ಯು ಸಿಲೆಬಸ್ ಪ್ರಕಾರ. ಸೊ ಅದ್ರ ಪ್ರಕಾರ ನೋಡ್ಕೊಳ್ತಾ ಹೋದರೆ ಸಬ್ಜೆಕ್ಟ್ಸ್ ಯಾವುದಿದೆ ಅಂತ ಹೇಳಿ, ಮೊದಲನೇ ಸಬ್ಜೆಕ್ಟು ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಎರಡನೇದು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಆಗಿರುತ್ತೆ, ಮೂರನೇದು ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್, ನಾಲ್ಕನೇದು ಲಾಜಿಕ್ ಡಿಸೈನ್, ಐದನೇದು ನೆಟ್ವರ್ಕ್ ಅನಾಲಿಸಿಸು, ಆರನೇದು ನೋಡಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮೆಷರ್ಮೆಂಟ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನು F-triple ಇರಬೇಕಿದು. ಅದಾಗಿ ನಂತರ ಏಳನೇದು ಬಂದು ಎಲೆಕ್ಟ್ರಿಕಲ್ ಪವರ್ ಜನರೇಷನು, ಎಂಟನೇದು ಮೈಕ್ರೋ ಕಂಟ್ರೋಲರ್ ಆಗಿರುತ್ತೆ, ಒಂಬತ್ತನೇದು ನೋಡಿ ಕಂಟ್ರೋಲ್ ಸಿಸ್ಟಮ್ಸು CS ಅಂತ ಹೇಳ್ತೀವಲ್ಲ ಅದು, ಹತ್ತನೇದು ಫೀಲ್ಡ್ ಥಿಯರಿ, ಅದಾಗಿನ ನಂತರ 11ನೇದು ಪವರ್ ಎಲೆಕ್ಟ್ರಾನಿಕ್ಸು, 12ನೇದು ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ಇಂಡಕ್ಷನ್ ಮಷಿನ್ಸು, 13ನೇದು ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮು SS, ಅದಾಗಿನ ನಂತರ 14ನೇದು ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನು, 15 DC ಮಷಿನ್ಸ್ ಆ್ಯಂಡ್ ಸಿಂಕ್ರೋನಸ್ ಮಷಿನ್ಸ್ ಆಗಿರುತ್ತೆ, 16ನೇದು ಮಾಡರ್ನ್ ಕಂಟ್ರೋಲ್ ಥಿಯರಿ ಆಗಿರುತ್ತೆ. ನೋಡಿ ಸಬ್ಜೆಕ್ಟ್ಸು ಕೆಲವೊಂದು ಹೊಸದಾಗಿದೆ, ಬಟ್ ಆಗಿನ ಟೈಮಲ್ಲಿ ಇದು ಹಳೆಯದೇ. 17ನೇದು ಲೀನಿಯರ್ ಐಸಿಸ್ ಆ್ಯಂಡ್ ಅಪ್ಲಿಕೇಶನ್ಸು, 18 ಪವರ್ ಸಿಸ್ಟಮ್ ಅನಾಲಿಸಿಸ್ ಆ್ಯಂಡ್ ಸ್ಟೆಬಿಲಿಟಿ, 19ನೇದು ಸ್ವಿಚ್ ಗೇರ್ ಆ್ಯಂಡ್ ಪ್ರೊಟೆಕ್ಷನು, 20 ಎಲೆಕ್ಟ್ರಿಕಲ್ ಮಷಿನ್ ಡಿಸೈನ್, 21 ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಅಂದರೆ DSP, 12ನೇದು ಕಂಪ್ಯೂಟರ್ ಟೆಕ್ನಿಕ್ಸ್ ಇನ್ ಪವರ್ ಸಿಸ್ಟಮ್ ಅನಾಲಿಸಿಸ್, 13 ಎಲೆಕ್ಟ್ರಿಕಲ್ ಪವರ್ ಯುಟಿಲೈಸೇಷನ್, 22 24ನೇದು ಹೈ ವೋಲ್ಟೇಜ್ ಇಂಜಿನಿಯರಿಂಗು, 25 ಇಂಡಸ್ಟ್ರಿಯಲ್ ಡ್ರೈವ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್, 26 ಎಲೆಕ್ಟ್ರಿಕಲ್ ಡಿಸೈನ್ ಆ್ಯಂಡ್ ಎಸ್ಟಿಮೇಷನ್ ಕಾಸ್ಟಿಂಗು, 27 ಪವರ್ ಸಿಸ್ಟಮ್ ಆಪರೇಷನ್ ಆ್ಯಂಡ್ ಕಂಟ್ರೋಲ್ಸು. ಸೊ ಇಷ್ಟು ಟೋಟಲಾಗಿ ನೋಡಿ ಎಲೆಕ್ಟ್ರಿಕಲ್ ಟ್ರಿಪಲ್ ಇ ಎ ಈಗಾದರೆ 27 ಸಬ್ಜೆಕ್ಟ್ಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ನೂ ಡೀಟೇಲ್ಸ್ ಸಿಲೆಬಸ್ ಬೇಕಂದರೆ ನೀವು ವಿ ಟಿ ಯುದು ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ 2010 ಸಿಲೆಬಸ್ನ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಪ್ರತಿ ಸಬ್ಜೆಕ್ಟಲ್ಲಿ ಪ್ರತಿ ಟಾಪಿಕ್ ಕೆಳಗಿರುವಂಥ ಸಬ್ ಟಾಪಿಕ್ಸ್ನ ನೀವು ನೋಡ್ಕೊಳ್ತಾ ಹೋಗ್ಬೋದು. ಬಟ್ ಇಲ್ಲೇನು ಮಾಡಿದ್ದಾರೆ, ಬ್ರೀಫಾಗಿ ಟಾಪಿಕ್ಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ನೀವು ಪ್ರಿಪೇರ್ ಆದರೂ ನಿಮಗೆ ವೆಲ್ ಆ್ಯಂಡ್ ಗುಡ್ ಆಗುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಇಷ್ಟು ನಿಮ್ಮ ಟ್ರಿಪಲ್ ಇ ಡಿಪಾರ್ಟ್ಮೆಂಟ್ದು ಸಂಬಂಧಪಟ್ಟಿರುವಂಥ ಸಿಲೆಬಸ್ ಕಾಪಿ ಇದು. ಸೊ ಟ್ರಿಪಲ್ ಇ JE ಸಿಲೆಬಸ್ನು ನೋಡಿದ್ದೀರಾ, AE ಸಿಲೆಬಸ್ನು ನೋಡಿದ್ದೀರಾ. ಸೊ ಇನ್ನು ಕನ್ಫ್ಯೂಷನ್ ಬೇಡ, 27th AE ಎಕ್ಸಾಮ್, 28th JE ಎಕ್ಸಾಮ್ ನಡೆಯೋದು ಗ್ಯಾರಂಟಿ ಇದೆ, ಕನ್ಫರ್ಮ್ಡ್ ಇದೆ ಇದು. ಸೊ ಯಾವುದೇ ರೀತಿಯಲ್ಲಿ ಕೇಸಸ್ಸು ಅಥವಾ LEAT ಎಕ್ಸಾಮಿನ ಕ್ಲಾಶಸ್ ಬಗ್ಗೆ ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ. ಸೊ ಕೇಸಸ್ ಅಂತೂ ಯಾವುದು ಪೆಂಡಿಂಗ್ ಇಲ್ಲ, ಎಲ್ಲವೂ ಕ್ಲಿಯರ್ ಆಗೋಗಿದೆ. ಹಲವಾರು ಜನ ನನಗೆ ಯೂಟ್ಯೂಬಲ್ಲಿ ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ದು ಕೇಸಸ್ ಬಗ್ಗೆ. ಸೊ ಇದೀಗ ಯಾವುದೇ ಥರದ ಕೇಸು ಪೆಂಡಿಂಗ್ ಇಲ್ಲ, ಇದು ಕ್ಲಾರಿಟಿಯಾಗಿ ಕ್ಲಿಯರ್ ಮೈಂಡ್ನಲ್ಲಿ ಇಟ್ಕೊಳ್ಳಿ. ಸೊ ಕೇಸಸ್ ಅಂತೂ ಯಾವುದು ಪೆಂಡಿಂಗ್ ಇಲ್ಲ. ಯಾರಾದರೂ ನಿಮ್ಗೆ ಹೇಳೋಕ್ಕೆ ಬಂದರೆ ಅಥವಾ ಎಲ್ಲಾದರೂ ರಾಂಗ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡೋಕ್ಕೆ ಬಂದರೆ, ಇಲ್ಲ ಕೇಸಸ್ ಪೆಂಡಿಂಗ್ ಇದೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬೋದು, ಎಕ್ಸಾಮ್ನ ಸ್ಟೇ ಮಾಡ್ತೀವಿ, ಈ ಥರ ಏನೇ ಸುದ್ದಿ ನೀವು ಕೇಳ್ತಾ ಇದ್ದೀರ ಅಂತಂದರೆ ಅದನ್ನು ಅವಾಯ್ಡ್ ಮಾಡಿ, ಆ ಸುದ್ದಿಗೆ ಕಿವಿ ಕೊಡೋಕ್ಕೆ ಹೋಗಬೇಡಿ. ಇನ್ನು ಇರೋದು ನಿಮಗೆ ಹಾರ್ಡ್ಲಿ 10 days ಇದೆ. ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿ. ಯಾರೆಲ್ಲ ಲಾಸ್ಟ್ ಟೈಮ್ ಚೆನ್ನಾಗಿ ಅಟೆಂಡ್ ಮಾಡ್ಕೊಂಡಿದ್ದೀರಾ, ಈ ಸಲವೂ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಎಕ್ಸಾಮ್ನ ಚೆನ್ನಾಗಿ ಅಟೆಂಡ್ ಮಾಡಿ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ.